ಮದುವೆಯಾದ ಮಹಿಳೆಗೆ ಪಾಗಲ್ ಪ್ರೇಮಿ ಟಾರ್ಚರ್ ಕೊಡ್ತಾ ಇದ್ದ. ಈ ಪಾಗಲ್ ಪ್ರೇಮಿಯ ಕಾಟಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಘಟನೆಯಾಗಿರೋದು ಬೆಂಗಳೂರಿನ ಇಂದಿರಾನಗರದ ಲಕ್ಷ್ಮೀಪುರದಲ್ಲಿ. ಮದುವೆ ಆಗಿದೆ ಆಕೆಗೆ, ಆದರೂ ಈ ಪಾಗಲ್ ಪ್ರೇಮಿ ಟಾರ್ಚರ್ ಕೊಡ್ತಾ ಇದ್ದ. ಪಾಗಲ್ ಪ್ರೇಮಿಯ ಕಾಟಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಇಂದಿರಾನಗರದ ಲಕ್ಷ್ಮೀಪುರದಲ್ಲಾದ ಘಟನೆ ಇದು. 21 ವರ್ಷದ ಕವಿತಾ ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿ. ಕೂಡಲೇ ಆರೋಪಿ ಕಿರಣನ್ನ ಪೊಲೀಸರು ಬಂಧಿಸಿದ್ದಾರೆ. ಪಾಗಲ್ ಪ್ರೇಮಿಯ ಕಾಟಕ್ಕೆ ಸೂಸೈಡ್ ಆಗಿರೋದು. 3 ವರ್ಷದ ಹಿಂದೆ ಪ್ರೀತಿಸ್ತಾ ಇದ್ರು. ಅಂದ್ರೆ ಕಿರಣ್ ಆಕೆಯ ಕವಿತಾ ಹಿಂದೆ ಬಿದ್ದಿದ್ದ. ಅದಾದ ನಂತರದಲ್ಲಿ ವಿಚಾರ ಎಲ್ಲ ಕವಿತಾ ಅವರ ಕುಟುಂಬಸ್ಥರಿಗೂ ಗೊತ್ತಿತ್ತು. ಆತನನ್ನ ಕರೆಸಿ, ಹೀಗಲ್ಲಪ್ಪ, ಹೀಗೆ ಮದುವೆ ಮಾಡ್ಕೊಡ್ತಾ ಇದ್ದೀವಿ, ನಿನ್ನ ಪಾಡಿಗೆ ನೀನಿರು ಅಂತೆಲ್ಲ ಬುದ್ಧಿವಾದ ಹೇಳಿ ಕಳಿಸಿದ್ರು. ಅದಾದ ನಂತರದಲ್ಲಿ 2024ರಲ್ಲಿ ಮದುವೆ ಕೂಡ ಆಗಿದೆ ಕವಿತಾಗೆ. 1.5 ವರ್ಷದ ಮಗು ಇದೆ. ಅದಾದ ನಂತರದಲ್ಲಿ ನೀ ನನಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ, ಈ ನಮ್ಮಿಬ್ಬರು ವಿಚಾರನ ಮತ್ತೆ ಹೇಳ್ಬಿಡ್ತೀನಿ, ಮತ್ತೆ ಗುಲ್ಲೆಬ್ಬಿಸ್ಬಿಡ್ತೀನಿ ಅಂತೆಲ್ಲ ಭಯ ಪಡಿಸಿರೋದು. ಹಾಗಾಗಿ ಯಾವಾಗ ಗಂಡನಿಗೂ ಗೊತ್ತಾಗೋಯ್ತೋ ವಿಚಾರ, ಪಾಪ ಆಕೆಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸುಸೈಡ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ವಿಷಯ ತಿಳಿ ಬಂದಿಲ್ಲ. ಯಾರೇ ಈ ಥರ ದುಡುಕಿ ನಿರ್ಧಾರ ತಗೊಬೇಕಾದ್ರೆ ಅಪ್ಪ ಅಮ್ಮನ ಇದ್ದಾರೆ, ಕಾನೂನಿದೆ ಅಂತ ನೋಡಿಕೊಂಡು ನಿರ್ಧಾರ ತಗೊಳ್ಳಿ. ಏನೇ ಇದ್ರೇನು ಯಾವುದೂ ಪ್ರಾಬ್ಲಮ್ ಮಾಡ್ಕೊಬೇಡಿ. ನಮ್ಮ ಮನೇಲಿ ಮಗು ಹೋಗಿದೆ, ನಮ್ಗೆ ಇಮ್ಮಿಡಿಯೇಟ್ ಅಲ್ಲ ಹಾಕೋಕೆ ಇಷ್ಟ ಇಲ್ಲ. ಏನಂದ್ರೆ ಇವಾಗ ಎಲ್ಲರಿಗೂ ಮೆಸೇಜ್ ಅಂತ ಕೊಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ ಸರ್. ಇಲ್ಲ ಸರ್, ನಮಗೆ ವಿಷಯ ತಿಳಿ ಬಂದಿಲ್ಲ. ಆ ಹುಡುಗಿ ಜೀವ ಬಿಟ್ಟಿದ್ದು ಆಗ್ಬಿಟ್ಮೇಲೆ ನಮಗೆಲ್ಲ ಗೊತ್ತಾಯಿತು ಈ ಥರ ಅಂತ. ಹುಡುಗಿ ಭಯ ಬಿದ್ದು ಈ ಥರ ಮಾಡ್ಕೊಂಡಿದೆ. ಜನಗೆ ಅವನಿಗೆ ಶಿಕ್ಷೆ ಆಗಲೇಬೇಕು. ನಾವು ಕಂಪ್ಲೇಂಟ್ ಮಾಡಿರೋದಷ್ಟೇ ಈ ಥರ ಮೆಸೇಜಸ್ ಬಂದಿದೆ ಅವನ ಕಡೆಯಿಂದ. ಅದಕ್ಕೆ ಜನಕ್ಕೆ ಭಯ ಬಿತ್ಕೊಂಡು, ಮನೇಲಿರೋರಿಗೆ ಭಯ ಆಗಿದ್ದ ಮಹಿಳೆಗೆ ಪಾಗಲ್ ಪ್ರೇಮಿಯೊಬ್ಬ ಕಾಟ ಕೊಡ್ತಿದ್ದ. ಇದರಿಂದ ಬೇಸೆತ್ತಂತಹ ಈ ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರಂನಲ್ಲಿ ಈ ಒಂದು ದುರ್ಘಟನೆ ಆಗಿರುವಂತಹದ್ದು. ಕವಿತಾ ಎನ್ನುವಂತಹ 21 ವರ್ಷದ ಯುವತಿ ಈ ನೇಣು ಬಿಗಿದುಕೊಂಡು ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾಳೆ. ಅಂದ್ರೆ ಈ ರಾಜು ಜೊತೆ 2024ರಲ್ಲಿ ಈಕೆಗೆ ಮದುವೆ ಆಗಿರುತ್ತೆ. 1 ವರ್ಷದ 5 ತಿಂಗಳ ಒಂದು ಮಗು ಕೂಡ ಇರುತ್ತೆ. ಈ ದಂಪತಿಗಳು ಕೂಡ ಕೆಲಸಕ್ಕೆ ಹೋಗ್ಕೊಂಡು ನೆಮ್ಮದಿಯಾದಂತಹ ಜೀವನವನ್ನು ಕೂಡ ಮಾಡ್ತಿರ್ತಾರೆ. ಆದ್ರೆ ಇದೇ ಒಂದು ಏರಿಯಾದಲ್ಲಿದ್ದಂತಹ ಈ ಕಿರಣ್ ಎನ್ನುವಂತಹ ಆಸಾಮಿ ಆಗಾಗ ಈಕೆಗೆ ಕರೆಯನ್ನ ಮಾಡಿ ಕಿರುಕುಳವನ್ನ ಕೊಡ್ತಿದ್ದ. ಇದರಿಂದ ಮನನೊಂದು ಆಕೆ ಸಾಕಷ್ಟು ಬಾರಿ ಮನೆಯವರಿಗೂ ಕೂಡ ವಿಚಾರವನ್ನ ತಿಳಿಸಿದ್ರು. ಮನೆಯವರು ಕೂಡ ತೆರಳಿ ಆತನಿಗೆ ಬುದ್ಧಿವಾದವನ್ನ ಕೂಡ ಹೇಳಿದ್ರು. ಮದುವೆ ಆಗಿರುವಂತಹ ಮಹಿಳೆಯ ಜೊತೆ ಈ ರೀತಿಯಾಗಿ ವರ್ತಿಸೋದು ಸರಿಯಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಆತ ಸರಿ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಕೂಡ ಕ್ಷಮೆಯನ್ನ ಕೇಳಿದ್ದ. ಅದಾದ ಬಳಿಕ ಕೂಡ ಪದೇ ಪದೇ ಈಕೆಗೆ ಕಾಲನ ಮಾಡಿ ಮತ್ತೆ ಕಿರುಕುಳ ಕೊಡುವಂತದನ್ನು ಕೂಡ ಮಾಡ್ತಿದ್ದ. ಕಾರಣ ಏನಂತ ಹೇಳಿದ್ರೆ ಈಕೆಯನ್ನ ಕೂಡ ಆಯ್ತಾ ಪ್ರೀತಿಸ್ತಾ ಇದ್ದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿರುತ್ತೆ. ಇದರಿಂದ ರಾಜು ಎನ್ನುವಂತಹ ಯುವಕನ ಜೊತೆ ಈ ಪೋಷಕರು ಕೂಡ ಮನವೊಲಿಸಿ ಆಕೆಯನ್ನ ಮದುವೆಯನ್ನ ಕೂಡ ಮಾಡಿಕೊಟ್ಟಿರ್ತಾರೆ. ಅದಾದ ಬಳಿಕ ಕೂಡ ಆಕೆ ಈತನಿಂದ ಅಂತರವನ್ನ ಕಾಯ್ಕೊಂಡಿರ್ತಾಳೆ. ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತ ಹೇಳಿರ್ತಾಳೆ. ಆದ್ರೆ ಈ ರಾಜು ಜೊತೆ ಇರುವಂತಹದ್ದಕ್ಕೆ ಸಹಿಸದ ಕಿರಣ್ ಪದೇ ಪದೇ ಕಿರುಕುಳವನ್ನ ಕೊಡ್ತಿದ್ದ. ಇದರಿಂದ ಮೊನ್ನೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಏನಿದ್ದಾನೆ ಕಿರಣ್ ಅನ್ನ ಇಂದಿರಾನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಕೆಲಸವನ್ನು ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.